ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತಿರುವಂಥದ್ದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಮುಂದೆ. ಸೊ ನಿಮಗೆ ಕೊಲ್ಲೂರು ಮೂಕಾಂಬಿಕಾ ದೇವರನ್ನ ಇವತ್ತು ನಾನು ತೋರಿಸ್ತೀನಿ. ವೀಕ್ಷಕರೇ, ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ನಾವಿರುವಂಥದ್ದು ಹೆಮ್ಮೆಯ ವಿಚಾರ. ಹಾಗೆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಹಿನ್ನೆಲೆಯನ್ನ ತಿಳಿದುಕೊಳ್ಳುವ ಮುಂಚೆ ನಾವೆಲ್ಲ ಭಕ್ತರು, ಸೊ ನಾವು ದೇವಾಲಯಕ್ಕೆ ಯಾಕೆ ಭೇಟಿ ನೀಡ್ತೇವೆ ಅನ್ನೋದನ್ನ ನಾನು ಪ್ರಶ್ನಿಸಿದ್ದು ಉಂಟು ಈ ದೇವಾಲಯಕ್ಕೆ ಹೋಗುವ ಮುಂಚೆ. ಸೊ ಅದನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳ್ಬೇಕು ಅನಿಸ್ತು, ಹೇಳ್ತೀನಿ ಕೂಡ. ಮೊದಲಿಗೆ ನಾವು ದೇವಾಲಯಕ್ಕೆ ಯಾಕೆ ಹೋಗ್ತೇವೆ ಅನ್ನೋದನ್ನ ನಾನು ಪ್ರಶ್ನಿಸಿದಾಗ, ಯಾವುದೇ ಪ್ರಶ್ನೆಗಳನ್ನ ಮಾಡುವ ಮುಂಚೆ ಅದರ ಮೂಲಕ್ಕೆ ನಾವು ಹೋಗ್ಬೇಕು. ಅದು ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಉದ್ಭವಿಸಿತು ಈ ಒಂದು ಥಾಟ್ಸ್ಗಳು ಅನ್ನೋದನ್ನ. ಸೊ ಇದೆಲ್ಲ ಥಾಟ್ಗಳಿಗೆ ಮೂಲ ಕಾರಣ ನಮ್ಮ ಡ್ರೀಮ್ಸ್ಗಳು. ನಾವು ಮನಸ್ಸಿನಲ್ಲಿ ಕೆಲವೊಂದು ಡ್ರೀಮ್ಸ್ಗಳನ್ನ ಅಳವಡಿಸಿಕೊಳ್ಳುವಂಥದ್ದು. ಈ ಡ್ರೀಮ್ಸ್ಗಳು ಸ್ಟಾರ್ಟ್ ಆಗುವಂಥದ್ದು ತಂದೆ ತಾಯಿಗಳ ಮೂಲಕನೂ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಅಥವಾ ನೇಬರ್ಸ್, ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನ ನೋಡಿ ತಿಳಿದುಕೊಂಡಂತಹ, ಅಥವಾ ಆ ವ್ಯಕ್ತಿಯನ್ನ ನೋಡಿ ಅನುಭವಿಸಿ ಅವನ ಥರ ಇರಲಿಕ್ಕೆ ನಾವು ಹೋರಾಟವನ್ನು ನಡೆಸುವಂಥದ್ದು. ಇದು ಪ್ರತಿನಿತ್ಯದ ಒಂದು ಜೀವನಾವಧಿಯ ಒಂದು ನೋಟ ಆಗಿರುತ್ತೆ. ಸೊ ಇದನ್ನು ನಾನು ತಪ್ಪಂತ ಹೇಳೋದಿಲ್ಲ, ಯಾಕಂದ್ರೆ ಹೀಗೆ ಮನುಷ್ಯ ಡ್ರೀಮ್ಸ್ಗಳನ್ನು ಫಾಲೋ ಮಾಡ್ತಾ ಹೋದಾಗ ಅವನಿಗೆ ಬದುಕಲು ಹುಮ್ಮಸ್ಸನ್ನು ಕೊಡುವಂಥದ್ದು ಆ ಡ್ರೀಮ್ಸ್ಗಳನ್ನು ಅಚೀವ್ ಮಾಡ್ತಾ ಹೋದಾಗ ಅವನ ಬದುಕು ಕೂಡ ಸಾರ್ಥಕ ಆಗುವುದು ಅನ್ನೋದು ಹಿರಿಯರ ವಚನಗಳು ಅಥವಾ ಹಿರಿಯರ ನಂಬಿಕೆ ಕೂಡ. ಆದರೆ ನನ್ನ ಪ್ರಕಾರ ನಾವು ಡ್ರೀಮ್ಸ್ಗಳನ್ನು ಫಾಲೋ ಮಾಡದಿದ್ರೆ ಸೊ ನಾವು ಬೇಗ ಇಹಲೋಕವನ್ನ ತ್ಯಜಿಸ್ಬೋದು ಅಂದ್ಕೊಳ್ತೀನಿ. ಯಾಕಂದ್ರೆ ಡ್ರೀಮ್ಸ್ಗಳು ಇಲ್ಲದಿದ್ರೆ ಮನುಷ್ಯನಾಗಿ ನೀವು ವ್ಯರ್ಥ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಸೊ ಈ ಡ್ರೀಮ್ಸ್ಗಳನ್ನು ನಾವು ಫಾಲೋ ಮಾಡಿಕೊಂಡು ಹೋದಾಗ ನಮಗೆ ಕಷ್ಟ ಕಾರ್ಪಣ್ಯಗಳು ಉಂಟಾಗುವಂಥದ್ದು. ಸೊ ಈ ಕಷ್ಟ ಕಾರ್ಪಣ್ಯಗಳನ್ನ ನಾವು ತಂದೆ ತಾಯಿ ಹತ್ರ ಹೇಳಿದ್ರೆ ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲಾ ವಿಚಾರಗಳನ್ನ ತಂದೆ ತಾಯಿ ಹತ್ರ ಡಿಸ್ಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಒಂಥರ ಮುಜುಗರ. ಹಾಗೆ ಸ್ನೇಹಿತರಲ್ಲೂ ಹೇಳಲಿಕ್ಕೂ ಆಗೋದಿಲ್ಲ, ಅಥವಾ ನೇಬರ್ಸ್ಗಳ ಹತ್ರನೂ ಡಿಸ್ಕಸ್ ಮಾಡುವಂತಹ ಕಷ್ಟ ಕಾರ್ಪಣ್ಯಗಳನ್ನ ನಾವು ಡಿಸ್ಕಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಇವೆಲ್ಲವೂ ನಮ್ಮನ್ನ ತುಂಬಾ ಯಾವುದೋ ಒಂದು ರೀತಿಯಲ್ಲಿ ತೊಂದರೆಗೆ ಒಳಗಾಗುವಂತೆ ಮಾಡುತ್ತೆ ಕೂಡ. ಸೊ ಆವಾಗ ನಾವು ಮೊರೆ ಹೋಗುವಂಥದ್ದು ದೇವರ ಬಳಿಗೆ. ಸೊ ನಾವು ದೇವಾಲಯಕ್ಕೆ ಬರುವಂಥದ್ದು ನಮ್ಮ ಡ್ರೀಮ್ಸ್ಗಳು ನಮ್ಮನ್ನ ಕರ್ಕೊಂಡು ಬರುವಂಥದ್ದು. ನಾವು ಡ್ರೀಮ್ಸ್ಗಳನ್ನ ಕಾಣದೇ ಇದ್ರೆ ನಾವು ದೇವಾಲಯಕ್ಕೆ ಬರುವ ಅಗತ್ಯಗಳಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ಮೂಲ ಕಾರಣ ಆಸೆ ಹುಟ್ಟಿದ ನಂತರ ಅವನು ಎಲ್ಲವನ್ನ ಗಳಿಸಬೇಕು ಮತ್ತೆ ಪಡಿಬೇಕು ಎಂಬ ಹೋರಾಟದಲ್ಲಿ ಇಳಿತಾನೆ. ಆಗ ಅವನಿಗೆ ಏನು ಕಣ್ಣ ಮುಂದೆ ಕಾಣುತ್ತೆ ಅದು ಬೇಕು ಅನ್ಸುತ್ತೆ. ಅದನ್ನು ಪಡಿಲಿಕ್ಕೆ ಅವನು ಜರ್ನಿಯನ್ನ ಸ್ಟಾರ್ಟ್ ಮಾಡುವಂಥದ್ದು. ಇದು ಪ್ರಕೃತಿ ದತ್ತ ನಿಯಮ. ಅದು ಮಾನವನಾದ ಅಂದ್ರೆ ಮನುಷ್ಯ ಜೀವಿಯಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾ, ಸೊ ನಿಮಗೆ ಗೊತ್ತಾಯ್ತು ನಾವು ದೇವಾಲಯದ ಮುಂದೆ ನಾವು ಯಾಕೆ ಮೊರೆ ಹೋಗ್ತೇವೆ ಅನ್ನೋದು ಸೊ ಸ್ಪಷ್ಟವಾಗಿ ನಾನು ತಿಳಿಸಿರುವಂಥದ್ದು. ಇದು ನನ್ನ ಒಂದು ಥಾಟ್ಸಿಗೆ ಬಂದಿರುವಂಥದ್ದು, ಅದನ್ನು ನಾನು ನಿಮ್ಮ ಮುಂದೆ ಹೇಳಿರುವಂಥದ್ದು. ಇದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಸೊ ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ಹಾಗೆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಬಗ್ಗೆ ಇವತ್ತು ನಾನು ನಿಮಗೆ ತುಣುಕಾದ ಕೆಲವೊಂದು ತಿಳಿದಿರುವಂತಹ ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೂಡ. ಮೊದಲಿಗೆ ಕೊಲ್ಲೂರು ಮೂಕಾಂಬಿಕಾ ದೇವಿ ಹೇಗೆ ಕೊಲ್ಲೂರಿಗೆ ಬಂದರು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಮತ್ತೆ ಕೊಲ್ಲೂರು ಮೂಕಾಂಬಿಕಾ ದೇವಿಗೆ
ಮುಖಾಂಬಿಕಾ ಎಂಬ ಹೆಸರು ಹೇಗೆ ಬಂತು, ಮತ್ತೆ ಮುಖಾಂಬಿಕಾ ದೇವರು ಯಾರು, ಆಕ್ಚುಲಿ ರಿಯಲ್ ಆಗಿ ಅವರು ಯಾರು, ಇವೆಲ್ಲವನ್ನ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಮೊದಲಿಗೆ ಯಾರೆಲ್ಲ ಹೊಸ ವೀಕ್ಷಕರು ನನ್ನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದಲ್ಲಿ ಶೇರ್ ಮಾಡಿ, ನನ್ನನ್ನು ಫೋರ್ಸ್ ಮಾಡೋದಿಲ್ಲ. ತುಂಬ ಇಷ್ಟ ಆದರೆ ಲೈಕ್ಸ್ ಮಾಡಿ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ನಾನು ಮುಖಾಂಬಿಕಾ ದೇವಿಯ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡುವಂತ. ಯಾಕಂದರೆ ಮುಖಾಂಬಿಕಾ ದೇವಿ ಅಂದರೆ ಕೊಲ್ಲೂರು ಮುಖಾಂಬಿಕಾ ದೇವಿ ಕರ್ನಾಟಕ ರಾಜ್ಯದಲ್ಲೇ ಒಂದು ಬಹಳ ಜನಪ್ರಿಯ ದೇವಾಲಯ. ಯಾಕಂದರೆ ಕರ್ನಾಟಕ ರಾಜ್ಯ ಅಂತ ಹೇಳೋದಿಲ್ಲ, ಈ ನಮ್ಮ ದೇಶದಲ್ಲೇ ಜನಪ್ರಿಯ ದೇಗುಲ ಅಂತಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಕರ್ನಾಟಕದ ಭಕ್ತರಿಗಿಂತ ಜಾಸ್ತಿ ನಾನು ಕಂಡಿರುವಂಥದ್ದು ಕೇರಳ, ತಮಿಳುನಾಡು ಹಾಗೆ ಹೊರಗಿನ ರಾಜ್ಯದ ಭಕ್ತರನ್ನ ನಾನು ಜಾಸ್ತಿ ಇಲ್ಲಿ ಕಂಡಿರುವಂಥದ್ದು. ಸೊ ಹಾಗಾಗಿ ಇದು ಬಹಳ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ಸೊ ಈಗ ಮುಖಾಂಬಿಕಾ ದೇವಿ ಯಾರು ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮುಖಾಂಬಿಕಾ ದೇವಿ ಯಾರು ಅಂತ ನಾನು ಕಲೆ ಹಾಕಿದಾಗ, ಇವರು ಶಿವನ ಮಡದಿ ಅಂದ್ರೆ ಈಶ್ವರನ ಮಡದಿ. ಯಾರು? ಪಾರ್ವತಿ ದೇವಿ. ಶ್ರೀ ಪಾರ್ವತಿ ದೇವಿಯ ಅವತಾರ ಅಂತಾನು ಹೇಳುವಂಥದ್ದು ಮುಖಾಂಬಿಕಾ ದೇವಿಯನ್ನ. ಸೊ ಈ ಮುಖಾಂಬಿಕಾ ದೇವಿ ಎಲ್ಲಿರ್ಬೋದು ಅಂತ ನೀವು ಕೇಳ್ಬೋದು. ಇವರು ಅಂದ್ರೆ ಈ ದೇವಾಲಯ ಪಶ್ಚಿಮ ಘಟ್ಟದ ಕೊಲ್ಲೂರು ಗ್ರಾಮದಲ್ಲಿ ಇರುವಂತದ್ದು. ಹಾಗೆ ಈ ದೇವಿಯನ್ನ ಮುಖಾಂಬಿಕಾ ಅಂತ ಕರೆಯಲು ಕಾರಣ ಮೂಲತಃ ಮಹಿಷಾಸುರನಂತೆ ಮೂಕಾಸುರನನ್ನ ಇಲ್ಲಿ ಸಂಹರಿಸಿದ ಜಾಗ. ಹಾಗಾಗಿ ಈ ತಾಯಿಯನ್ನ ಮುಖಾಂಬಿಕಾ ಎಂದು ಕರೀತಾರೆ ಕೂಡ, ಯಾಕಂದ್ರೆ ಮೂಕಾಸುರನನ್ನ ಸಂಹರಿಸಿದ ಜಾಗ. ಹಾಗೆ ತ್ರಿಗುಣಾತ್ಮಕ ದೇವಿ ಅಂತನೂ ಹೆಸರು ಇದೆ ಕೂಡ. ಯಾಕಂದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಶಕ್ತಿಗಳನ್ನ ಉಳ್ಳಂತಹ ದೇವಿ ಕೂಡ. ಹಾಗಾಗಿ ತ್ರಿಗುಣಾತ್ಮಕ ದೇವಿ ಅನ್ನುವ ಹೆಸರು ಕೂಡ ಇರುವಂತದ್ದು. ಸೊ ಈ ದೇವಸ್ಥಾನವನ್ನ ಆದಿಶಂಕರಾಚಾರ್ಯರು ಸ್ಥಾಪಿಸಿರುವಂತದ್ದು. ಹಾಗೆ ಆದಿಶಂಕರಾಚಾರ್ಯರು ಇಲ್ಲಿನ ಚಕ್ರಪೀಠವನ್ನ ಕೂಡ ತಾವೇ ಸ್ಥಾಪಿಸಿರುವಂತದ್ದು. ಇದು ಬಹಳ ಮುಖ್ಯವಾದಂಥದ್ದು. ತ್ರಿಗುಣಾತ್ಮಕ ದೇವಿ ಅಂದಾಗ ಮಹಾಲಕ್ಷ್ಮಿ, ಮಹಾಕಾಳಿ ಮತ್ತು ಮಹಾ ಸರಸ್ವತಿ ದೇವಿಯ ಶಕ್ತಿ ಇರುವಂಥದ್ದು. ಹಾಗಾಗಿ ಅಪಾರ ಪ್ರಮಾಣದ ಭಕ್ತರು ಇಲ್ಲಿಗೆ ಬರುವಂಥದ್ದು. ಈ ದೇವಿಯ ಮುಖ್ಯ ವಿಗ್ರಹ ಕಲ್ಲಿನ ಮೇಲೆ ಸ್ವಯಂಭೂತ ಲಿಂಗ, ಅಂದ್ರೆ ಸ್ವತಃ ಉದ್ಭವಿಸಿದ ಲಿಂಗ ಅಂತನೂ ಇಲ್ಲಿನ ಪುರಾವೆ ಇರುವಂತದ್ದು. ಆ ಲಿಂಗದಲ್ಲಿ ದೇವಿಯ ಚಿತ್ತಾರ ಅಂದ್ರೆ ಶಿವ ಮತ್ತು ಶಕ್ತಿಯ ಎರಡು ಕೂಡ ಒಟ್ಟುಗೂಡಿಸಿರುವಂತಹ ಚಿತ್ರ ಇರುವಂತದ್ದು. ಸೊ ಈ ದೇವಸ್ಥಾನವು ಶಿವ ಮತ್ತು ಶಕ್ತಿಯ ಏಕತೆಗೆ ಕಾರಣ ಆಗಿದೆ. ಇಲ್ಲಿನ ಅಂದ್ರೆ ಈ ದೇವಾಲಯದಲ್ಲಿ ನಿತ್ಯ ಪೂಜೆ ನಡೆಯುವಂಥದ್ದು. ಆ ನಿತ್ಯ ಪೂಜೆಯಲ್ಲಿ ಬಹಳ ಪ್ರಸಿದ್ಧವಾದ ಪೂಜೆ ಕೂಡ ಇರುವಂತದ್ದು. ಸೊ ಇದನ್ನ ಈ ದೇವಿಯ ನಿತ್ಯ ಪೂಜೆಯನ್ನ ಶೃಂಗೇರಿಯ ಶಾರದಾ ಪೀಠದ ಮಾರ್ಗದರ್ಶಿಯಲ್ಲಿ ಅಂದ್ರೆ ಪೂಜೆಗಳು ನಡೆಯುವಂಥದ್ದು, ಅವರ ಮಾರ್ಗದರ್ಶಿಯಲ್ಲಿ ನಡೆಯುವಂಥದ್ದು. ಹಾಗೆ ಈ ದೇವಸ್ಥಾನ ನಮ್ಮ ಸೌಪರ್ಣಿಕಾ ನದಿಯ ದಡದಲ್ಲಿರುವಂಥದ್ದು. ಸೌಪರ್ಣಿಕಾ ನದಿ ಅಂದ್ರೆ ನಿಮ್ಗೆ ಗೊತ್ತಿರುವಂತದ್ದು, ಇದು ಮೂಲತಃ 64 ಔಷಧೀಯ ಗುಣಗಳನ್ನು ಹೊಂದಿರುವಂತಹ ನದಿ ಕೂಡ. ಇದು ನಂಬಿಕೆ ಕೂಡ ಇಲ್ಲಿನ ಜನರದ್ದು. ಸೊ ಆ ನದಿಯ ನೀರನ್ನ ಅಂದ್ರೆ ಆ ನೀರನ್ನ ನೀವು ಉಪಯೋಗಿಸಿದ್ರೆ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ಬೋದು, ಅಂದ್ರೆ ಆಗುತ್ತೆ ಕೂಡ ಅಂತ ಇಲ್ಲಿನ ಸ್ಥಳೀಯರು ಹೇಳಿರುವಂತದ್ದು. ಹಾಗೆ ಈ ದೇವಾಲಯದ ವಿಗ್ರಹದ ಹಿಂದೆ ಚಿನ್ನದ ಕವಚವನ್ನ ನಾನು ನೋಡಿರುವಂತದ್ದು. ಇದು ಬಹಳ ಪ್ರಮುಖ, ಯಾಕಂದ್ರೆ ಚಿನ್ನದ ಕವಚ ಎಲ್ಲ ದೇವರಿಗೆ ಹಾಕೋದಿಲ್ಲ. ಸೊ ಕೊಲ್ಲೂರು ಮೂಕಾಂಬಿಕಾ ದೇವರಿಗೆ ಚಿನ್ನದ ಕವಚ ಹಿಂಭಾಗದಲ್ಲಿ ಇರುವಂತದ್ದು. ಹಾಗೆ ಕೊಲ್ಲೂರು ಮೂಕಾಂಬಿಕಾ ದೇವಿ
ಇವರೊಬ್ರು ದಶಮುಖ ದರ್ಶನ ನೀಡುವ ಒಂದು ಶಕ್ತಿಯನ್ನ ಹೊಂದಿರುವಂತಹ ದೇವಿ ಅಂತ ಇಲ್ಲಿನ ನಂಬಿಕೆ ಕೂಡ ಇದೆ. ಇದು ನಂಬಿಕೆ ಅಲ್ಲ, ಆಕ್ಚುಲಿ ನಾನು ಇಲ್ಲಿಗೆ ಬಂದ ನಂತರ ಗೊತ್ತಾಗಿರುವಂಥದ್ದು ಇದು ಸತ್ಯ ಅಂತ. ಯಾಕಂದ್ರೆ ಪ್ರತಿನಿತ್ಯ ಇಲ್ಲಿ ಒಂದು ಬಹಳ ಮುಖ್ಯವಾದ ಪೂಜೆ ನಡೆಯುತ್ತೆ ಅಂದಾಗ ಅದರ ಹೆಸರೇ ಕೂಟ ಪೂಜೆ. ಕೂಟ ಪೂಜೆ ಅಂದ್ರೆ ಅದು ಇಲ್ಲಿನ ಅತ್ಯಂತ ಪ್ರಮುಖವಾದ ಪೂಜೆ ಆಗಿರುತ್ತೆ. ಈ ಪೂಜೆಗೆ ಸುಮಾರು ಅಪಾರ ಪ್ರಮಾಣದ ಭಕ್ತರು ಬಂದು ಸೇರುವಂಥದ್ದು. ಹಾಗೆ ಇಲ್ಲಿ ಪ್ರಮುಖವಾಗಿ ಅನ್ನದಾನ ನಡೆಯುವಂಥದ್ದು. ಅಂದ್ರೆ ಪ್ರತಿದಿನ ಸಾವಿರಾರು ಭಕ್ತರಿಗೆ ಅನ್ನವನ್ನ ಹಾಕ್ತಾರೆ ಕೂಡ, ಪ್ರತಿನಿತ್ಯ ಇರುವಂಥದ್ದು ಇದು. ಸೊ ಇಲ್ಲಿ ನೀವು ಮತ್ತೊಂದು ನಾನು ಗಮನಿಸಬೇಕಾದ ವಿಚಾರ ಏನಂದ್ರೆ, ವಿದ್ಯಾರ್ಥಿಗಳು ತುಂಬಾ ಸಂಖ್ಯೆಯಲ್ಲಿ ಇದ್ರು ಕೂಡ. ಯಾಕಂದ್ರೆ ಈ ದೇವಸ್ಥಾನ ವಿದ್ಯೆಯ ದೇವಿ ಆದ ಕಾರಣ ಸೊ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸ್ತಾಳೆ ಅನ್ನುವ ನಂಬಿಕೆ ಕೂಡ ಅವರದ್ದು, ಅಂದ್ರೆ ತಂದೆ ತಾಯಿಯರದ್ದು. ಹಾಗಾಗಿ ವಿದ್ಯಾರ್ಥಿಗಳು ಅಪಾರ ಪ್ರಮಾಣದಲ್ಲಿ ಇರುವಂಥದ್ದನ್ನು ನಾನು ನೋಡಿದ್ದು ಕೂಡ. ಮತ್ತೆ ಲೋಕಲ್ ಜನರಲ್ಲಿ ವಿದ್ಯಾರ್ಥಿಗಳಲ್ಲೇ ಅಂದರೆ ಲೋಕಲ್ ನಾನು ಅಬ್ಸರ್ವ್ ಮಾಡಿದಾಗ ವಿದ್ಯಾರ್ಥಿಗಳೇ ಅಪಾರ ಪ್ರಮಾಣದಲ್ಲಿ ಈ ದೇವಾಲಯಕ್ಕೆ ಬಂದು ಕೈ ಮುಗಿಯುತ್ತಿರುವುದನ್ನು ನಾನು ಗಮನಿಸಿದ್ದೆ ಕೂಡ. ಹಾಗೆ ಮಕ್ಕಳು ಮೊದಲ ಬಾರಿಗೆ ಅಕ್ಷರ ಅಭ್ಯಾಸವನ್ನ ಈ ದೇವಿಯ ಮುಂದೆ ಮಾಡ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಸೊ ಹಾಗಾಗಿ ಹೊರಗಿನ ಅಂದ್ರೆ ಹೊರ ರಾಜ್ಯದಿಂದ ಅಥವಾ ಹೊರ ದೇಶದಿಂದ ಈ ಜಾಗಕ್ಕೆ ಅಪಾರ ಪ್ರಮಾಣದ ಭಕ್ತರು ಬರುವಂಥದ್ದು. ಅಂದ್ರೆ ಇದೇ ಸ್ಪೆಷಾಲಿಟಿ. ಯಾಕಂದ್ರೆ ತಮ್ಮ ಮಕ್ಕಳು ಅಕ್ಷರಾಭ್ಯಾಸ ಅಂದ್ರೆ ಚಿಕ್ಕ ಮಕ್ಕಳಲ್ಲ, ಅವರು ಯಾವುದೇ ಒಂದು ಬಿಸ್ನೆಸ್ ಆಗಲಿ ಅಥವಾ ಜಾಬ್ ಆಗಲಿ ಯಾವುದೇ ಒಂದು ಏಮ್ಗಳನ್ನ ಸಾಧಿಸುವ ಮುಂಚೆ ಅವರು ಇಲ್ಲಿ ಬಂದು ಹೋದ್ರೆ ಅವರಿಗೆ ಒಂದು ಶುಭ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಇಲ್ಲಿಗೆ ಅಪಾರ ಪ್ರಮಾಣದ ಭಕ್ತರು ಬರುವಂಥದ್ದು. ಈ ದೇವಾಲಯವನ್ನ ನಾವು ಗಮನಿಸಿದ್ರೆ ಹಿಮಾಲಯದ ಶಕ್ತಿಯುಳ್ಳ ಕ್ಷೇತ್ರ ಅಂತನೂ ಕರೀತಾರೆ. ದೇವಿಯ ಕುಳಿತಿರುವ ಪೀಠವನ್ನ ಶಂಕರಾಚಾರ್ಯರು ತಾವೇ ಸ್ಥಾಪಿಸಿರುವಂಥದ್ದು. ಹಾಗೆ ದೇವಸ್ಥಾನದಲ್ಲಿ ಅಂದ್ರೆ ರಥದಲ್ಲಿ ಕೂಡ ಚಿನ್ನದ ರಥ ಕೂಡ ಇದೆ, ಅದನ್ನು ಕೂಡ ನಾನು ಗಮನಿಸಿದೆ. ಸೊ ಅದರದ್ದು ನನಗೆ ಫೋಟೋ ತೆಗಿಲಿಕ್ಕೆ ಆಗ್ಲಿಲ್ಲ, ಹೋಗ್ಲಿಕ್ಕೆ ಬಿಡ್ಲಿಲ್ಲ ಕೂಡ. ದೇವಿಯನ್ನ ನಾವು ಪೂಜೆ, ಈ ದೇವಿಯ ಮಹಾಪೂಜೆಯನ್ನು ನಾವು ನೋಡ್ಬೇಕಾದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ನವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾದ ಅಲಂಕಾರ ಇತ್ತು ಮತ್ತು ಪೂಜೆ ಕೂಡ ನಡೆಯುತ್ತೆ. ಸೊ ನವರಾತ್ರಿ ಸಮಯದಲ್ಲಿ ಇಲ್ಲಿ ಅಪಾರ ಪ್ರಮಾಣದ ಅಂದ್ರೆ ಕೋಟ್ಯಾಂತರ ಭಕ್ತರು ಬಂದು ಸೇರ್ತಾರೆ ಕೂಡ. ಸೊ ಹಾಗಾಗಿ ಕೋಟಿಲಿಂಗ ದೇವಸ್ಥಾನ ಅಂತನೂ ಕರೆಯೋದುಂಟು. ಈ ದೇವಸ್ಥಾನದ ಆವರಣದಲ್ಲಿ ಸುಮಾರು ಅಂದ್ರೆ 100 ವರ್ಷದ ಹಳೆಯ ಬಳ್ಳಿಗಳು ಮತ್ತು ಮರಗಳು ಇರುವಂತದ್ದನ್ನು ನಾವು ನೋಡ್ಬೋದು. ಪ್ರಕೃತಿ ಸೌಂದರ್ಯ ನಾವೇನು ಕದ್ರಿ ದೇವಸ್ಥಾನದಲ್ಲಿ ನೋಡಿದೀವಿ ಹಾಗೆ ಇಲ್ಲಿ ಕೂಡ ಉಂಟು. ಈ ದೇವಸ್ಥಾನವನ್ನ ಅಷ್ಟಮೂಕರನ್ನು ಸಂಹರಿಸಿದ ಸ್ಥಳ ಅಂತಾನೂ ಕರೀತಾರೆ. ಸೊ ಇದು ಕೂಡ ಬಹಳ ವಿಶೇಷವಾದದ್ದು. ಶ್ರೀ ಆದಿಶಂಕರರು ಇಲ್ಲಿ ತಪಸ್ಸು ಮಾಡಿದ ದೇವಿಯ ಕೃಪೆಯನ್ನು ಕೂಡ ಪಡೆದಿರುವಂಥದ್ದು. ಅಂದ್ರೆ ಅವರು ಇಲ್ಲಿ ತಪಸ್ಸು ಮಾಡಿ ದೇವಿಯ ಕೃಪೆಯನ್ನು ಪಡೆದಿರುವಂತಹ ಜಾಗ. ಸೊ ಬಹಳ ಶ್ರೇಷ್ಠವಾದ ಜಾಗ ಅನ್ನಲಿಕ್ಕೆ ನಾನು ಇಷ್ಟಪಡುವಂಥದ್ದು. ಮತ್ತೊಂದು ನಾನಿಲ್ಲಿ ಗಮನಿಸಿದ್ದೇನೆಂದ್ರೆ ಸಂಗೀತ, ಸಾಹಿತ್ಯ, ವಿದ್ಯೆ, ಕಲಾ ಮತ್ತು ಭಕ್ತಿಯ ಕೇಂದ್ರ ಆಗಿದೆ ಅನ್ನೋದಕ್ಕೆ ನಾನು ಹಿಂಜರಿಯುವುದಿಲ್ಲ. ಯಾಕಂದ್ರೆ ಇಲ್ಲಿ ಬರುವಾಗಲೇ ನಾನು ಅಬ್ಸರ್ವ್ ಮಾಡಿರುವಂಥದ್ದು ಇದು ಎಲ್ಲವೂ ನಡೀತಾ ಇತ್ತು ಕೂಡ. ಅದು ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಎಲ್ಲರೂ ಭಾಗಿಯಾಗಿರುವಂಥದ್ದು ವಿಶೇಷ. ಹಾಗೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಎಲ್ಲ ದೇವಾಲಯದಂತೆ ಕೋಡಿಯ ಕಂಬ ಇರುವಂಥದ್ದು, ಅಂದರೆ ಧ್ವಜಸ್ತಂಭ. ವಿಶೇಷವಾಗಿ ಇಲ್ಲಿ ಚಂದ್ರ ಮತ್ತು ಸೂರ್ಯಗ್ರಹಣ ಸಂದರ್ಭದಲ್ಲಿ
ಒಂದು ಹೊಸ ಪೂಜೆಗಳು ನಡೆಯುತ್ತೆ. ಹಾಗೆ ದೇವಸ್ಥಾನದಲ್ಲಿ ದೀಪಾರಾಧನೆ ಒಂದು ಪ್ರಮುಖವಾದ ಒಂದು ಪೂಜೆ. ಹಾಗೆ ಅಷ್ಟಭಂಡಾರ ಪೂಜೆಯು ಇಲ್ಲಿ ಇರುವಂಥದ್ದು. ತಂಗಲು ಅಂದರೆ ವಾಸಿಸಲು ಭಕ್ತರಿಗೆ ದೇಗುಲದ ಮುಂಭಾಗದಲ್ಲಿ ವ್ಯವಸ್ಥೆ ಇರುವಂಥದ್ದು, ಅದನ್ನು ಕೂಡ ನಾನು ಗಮನಿಸಿರುವಂಥದ್ದು. ಅಂದರೆ ಸೌಪರ್ಣಿಕಾ ನದಿಯ ದಡದ ಆಚೆ ವ್ಯವಸ್ಥೆ ಕೂಡ ಇದೆ, ಹಾಗೆ ರೋಡ್ ಸೈಡ್ ಕೂಡ ಇದೆ. ಸೊ ಇದು ಇವತ್ತಿನ ನಮ್ಮ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಸಂಕ್ಷಿಪ್ತವಾದ ವಿವರಣೆ ಆಗಿತ್ತು ವೀಕ್ಷಕರೇ. ನನಗೆ ಗೊತ್ತಿರುವಷ್ಟು ನಾನು ಹೇಳಿರುವಂಥದ್ದು. ಹಾಗೆ ಮತ್ತಷ್ಟು ವಿಚಾರಗಳನ್ನು ಮೆಲುಕು ಹಾಕುತ್ತಾ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಾಗೆ ಯಾರೆಲ್ಲ ಹೊಸ ವೀಕ್ಷಕರು ನನ್ನನ್ನು ನೋಡ್ತಾ ಇದ್ದೀರಿ, ಈಗ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೊನೆಗೆ ವೀಕ್ಷಕರೇ, ಸರ್ವೇ ಜನ ಸುಖಿನೋ ಭವಂತು, ಇದು ನನಗೆ ನೆನಪಿಗೆ ಬಂದಂಥ ವಿಚಾರ. ಯಾರೆಲ್ಲ ವೀಕ್ಷಕರು ಈ ನನ್ನ ವಿಡಿಯೋವನ್ನು ನೋಡಿದ್ದೀರೋ ಅವರಿಗೆ ಕೊಲ್ಲೂರು ಮೂಕಾಂಬಿಕಾ ದೇವಿ ಸಕಲ ಸಂಪತ್ತು, ಆಯುಷ್ಯ, ಆರೋಗ್ಯ ಎಲ್ಲವನ್ನ ಕೊಡಲಿ ಅವರು ಮತ್ತು ಅವರ ಕುಟುಂಬಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ವೀಕ್ಷಕರೇ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿಗೆ ಬಾಯ್.